ಹಾಯ್ ಫ್ರೆಂಡ್ಸ್, ಇವತ್ತು ಊರಿಂದ ಅಣ್ಣ ಬರ್ತಾ ಇದ್ದಾರೆ. ಹಾಗಾಗಿ ಬೇಗ ಬೇಗ ಆಗೋ ಒಂದು ತಿಂಡಿನ ಮಾಡಿದೆ. ಅವಲಕ್ಕಿ ಕ್ವಿಕ್ಕಾಗಿ ಒಗ್ಗರಣೆ ಹಾಕಿ ಕಲಿಸ್ಬಿಟ್ರೆ ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ಸೊ ರಾಖಿ ಹಬ್ಬ ಆಗಿ ಮಾರನೇ ದಿನವೇ ಅಣ್ಣ ಬಂದಿದ್ದರು. ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ, ಸಂಡೇ ಆಗಿತ್ತು. ಸೊ ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವಲಕ್ಕಿ ಮಾಡಿದ್ದೀನಿ. ಮನೆಯವರಂತರೂ ಹೊಟ್ಟೆ ಹಸಿವು ತಡ್ಕೊಳ್ಳೋದೇ ಇಲ್ಲ. ಸೊ ಅವರಿಗೆ ಆ ಬಿಸಿ ಬಿಸಿ ಆದ ತಕ್ಷಣವೇ ಅವಲಕ್ಕಿ ಹಾಕಿ ಕೊಟ್ಟೆ. ಸೊ ಮಕ್ಕಳು ಅವರು ಎಲ್ಲ ತಿಂತಾ ಇದ್ದಾರೆ. ಸೊ ನಾನು ಟಿಫನ್ ಎಲ್ಲ ತಿಂದ್ಕೊಂಡು ಅಮ್ಮನ ಮನೆಗೆ ಬಂದೆ. ಎಲ್ಲಿ ಲೇಟಾಯಿತು ಅಂದ್ಕೊಂಡು ಬಂದೆ. ಅಣ್ಣನೂ ಕೂಡ ಲೇಟಾಗಿ ಬಂದ್ರಲ್ಲ, ಸೊ ಹಾಗಾಗಿ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಟಿಫನ್ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ರು. ಸೊ ನಂದು ಸಂಡೇ ಆಗಿತ್ತಲ್ಲ, ಸ್ವಲ್ಪ ಲೇಟಾಯಿತು. ಬಂದು ಕಳಸ ಎಲ್ಲ ಹಚ್ಕೊಂಡು ಅಣ್ಣಂಗೆ ರೆಡಿಯಾಗಿ ಕೂತ್ಕೊಂಡಿದ್ರಲ್ಲ, ಫಸ್ಟು ರಾಖಿ ಕಟ್ಬಿಟ್ಟು ಆಮೇಲೆ ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿ ರಾಖಿ ಕಟ್ತಾ ಇದ್ದೀನಿ. ಹಾಗೆ 4 ಜನ ಅಣ್ಣಂಗೂ ನಾನು ಹಬ್ಬದ ದಿನವೇ ರಾಖಿ ಕಟ್ಟಿದ್ದೆ. ಸೊ ಬೆಂಗಳೂರಿಂದ ಅಣ್ಣ ಮೋಸ್ಟ್ಲಿ ಗಣಪತಿ ಹಬ್ಬಕ್ಕೆ ಬರಬಹುದು ಅಂತ ಅಂದ್ಕೊಂಡಿದ್ದೆ. ಸೊ ಅವಾಗ ಕಟ್ಟಿದ್ರಿ, ಅಂದರೆ ಆಗಸ್ಟ್ ಮಂತಲ್ಲಿ ಯಾವಾಗಾದರೂ ಕಟ್ಬೋದು. ಸೊ ಆಗ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಅದೃಷ್ಟಕ್ಕೆ, ನನ್ನ ಪುಣ್ಯನೋ ಗೊತ್ತಿಲ್ಲ, ಅಣ್ಣ ಅಂದರೆ ಬರ್ತೀನಿ ಅಂತಲೂ ಹೇಳಿರಲಿಲ್ಲ, ದಿಢೀರಾಗಿ ಹೊರಟು ಬಂದರು. ಅಮ್ಮಂಗೂ ಹುಷಾರಿದ್ದಿಲ್ಲಲ್ಲ, ಸೊ ಹಾಗಾಗಿ ರಾಖಿನೂ ಕಟ್ಕೋಬೋದು, ಹಾಗೆ ಅಮ್ಮಂಗೂ ಕೂಡ ನೋಡ್ಕೊಂಬರ್ಬೋದು ಅಂತ ಹೇಳಿ ಅಣ್ಣ ಬಂದರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಾನು ಈ ಥರ ಅಣ್ಣಗಳಿಗೆ ಪಡ್ಕೊಳ್ಳೋಕ್ಕೆ ತುಂಬಾ ಅದೃಷ್ಟ ಮಾಡಿದ್ನು ಅನಿಸುತ್ತೆ. ಅವ್ರು ಏನು ಕೊಡ್ತಾರೋ ಬಿಡ್ತಾರೋ, ನನ್ನಲ್ಲಿ ಇಟ್ಟಿರೋ ಒಂದು ವಿಶ್ವಾಸ, ಪ್ರೀತಿ, ನಂಬಿಕೆ, ಸೊ ಅದನ್ನು ನಾನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ತುಂಬ ಲಕ್ಕಿ. ಇದನ್ನು ನಾನೇ ಹೇಳ್ಕೊತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಸೊ ಹೌದು, ನಾನೇ ಹೇಳ್ಕೊತೀನಿ. ಯಾಕಂದರೆ ಇಂಥ ಅಣ್ಣನ ಪಡೆಯೋಕ್ಕೆ ಅದೃಷ್ಟನೇ ಮಾಡಿದ್ದೀನಿ ನಾನು. ಜನ್ಮದಲ್ಲೂ ನನಗೆ ಈ ಥರ ಅಣ್ಣನೇ 5 ಜನ ಅಣ್ಣನೂ ನನಗೆ ಹೀಗೆ ಸಿಗಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ. ಅಷ್ಟು ನನಗೆ ಇವ್ರ ಮೇಲೆ, ಅಂದರೆ ನನ್ನ ಮೇಲೆ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ನಾನು ಅಷ್ಟೇ ಅವ್ರಿಗೆ ಎಲ್ಲೂ ಏನು ಬೇಜಾರಾಗದೆ, ಬೇಸರ ಮಾಡದೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಿರ್ತೀನಿ. ಸೊ ನಮ್ಮ ಅಣ್ಣನ ಮಗ ಇದ್ದ, ಅವನಿಗೆ ಫೋಟೋ ತೆಗಿ ಅಂತ ಅಂದರೆ ಅವನು ವೀಡಿಯೋ ಮಾಡ್ತಾಯಿದ್ದ. ಆಮೇಲೆ ಏನು ಅಂತ ಕೇಳಿದೆ, ಇಲ್ಲ ವೀಡಿಯೋ ಆಯಿತು ಅಂತ ಹೇಳಿ. ಆಮೇಲೆ ಹಾಗೆ ಸ್ವಲ್ಪ ಅಣ್ಣನ ಜೊತೆಗೆ ಫೋಟೋಸ್ ಎಲ್ಲ ತೆಕ್ಕೊಂಡೆ. ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡು 1:30 ಆಗಿಬಿಟ್ಟಿತ್ತು ಟೈಮು. ಏನು ಅಡುಗೆ ಮಾಡೋದು, ನಾನ್ ವೆಜ್ ಅಂತೂ ತಿನ್ನಂಗಿಲ್ಲ ಈ ಶ್ರಾವಣ ಮಾಸದಲ್ಲಿ. ಸೊ ಹಾಗಾಗಿ ಪನ್ನೀರ್ ಮಾಡಿದ್ರೆ ಆಯಿತು ಅಂತ ಹೇಳಿ. ಸೊ ಪನ್ನೀರು ಅಣ್ಣಂಗೆ ಅಷ್ಟು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ತಿಂತಾರೆ, ಬಟ್ ಅಷ್ಟು ಇಷ್ಟಪಟ್ಟು ತಿಂತಾರೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ಈ ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ಈರುಳ್ಳಿ, ಸ್ವಲ್ಪ 1-2 ಲವಂಗ, ಚಕ್ಕೆ, ಹಾಗೆ 1-2 ಹಸಿಮೆಣ್ಸಿನ್ಕಾಯಿ ಖಾರ ಇರೋಕ್ಕೆ, ಸೊ ಹಾಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಹಾಗೆ ಗೋಡಂಬಿನೂ ಕೂಡ ಅದಕ್ಕೆ ಹಾಕಿದರೆ ಸಖತ್ ಟೇಸ್ಟ್ ಕೊಡುತ್ತೆ. ಬದನೆಕಾಯಿ ಪಲ್ಯ ಅಣ್ಣಂಗೆ ತುಂಬಾ ಇಷ್ಟ. ಸೊ ಹಾಗಾಗಿ 1-2-3 ಬದನೆಕಾಯಿ ಹಾಕಿ ಒಂದು ಸ್ವಲ್ಪ ಪಲ್ಯ ಕೂಡ ಮಾಡ್ಕೋತಾ ಇದ್ದೀವಿ. ನಮ್ಮ ಅಣ್ಣ ಮತ್ತು ಇಬ್ಬರಿಗೂ ಹುಷಾರಿದ್ದಿಲ್ಲ, ಅದರಲ್ಲಿ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವರು ಬಂದು ಅದು ಇದು ಹೆಲ್ಪ್ ಮಾಡ್ಕೊತಾಯಿದ್ರು. ಹಾಗೆ ನಾನೆಲ್ಲ ಹುರಿದು ಕೊಟ್ಟೆ, ಅಣ್ಣ ಮಿಕ್ಸರ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಪನ್ನೀರ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬೇರೆ ಪಲ್ಯಗಳು ಮಾಡ್ಕೋಬೋದು. ಚಪಾತಿ ಹಾಕ್ಬಿಟ್ಟು ಹಾಗೆ ಅನ್ನಕ್ಕೆ ಸಾಂಬಾರು ಏನು ಮಾಡೋದು ಅಂತ ಒಂದು ಚಿಂತೆ ಆಗಿಬಿಟ್ಟಿತ್ತು. ಅದೇ ಬಾಣಲೆಯಲ್ಲಿ ನಾನು ಪನ್ನೀರೆಲ್ಲ ಫ್ರೈ ಮಾಡಿಕೊಂಡು ತೆಕ್ಕೊಂಡು ಆಮೇಲೆ ಈ ಮಸಾಲೆಯನ್ನು ರುಬ್ಕೊಂಡೆ. ಸೊ ಹೆಂಗೂ ಮಸಾಲೆ ಎಲ್ಲ ಚೆಂದ ಫ್ರೈ ಆಗಿರುತ್ತೆ. ಇನ್ನು ಸ್ವಲ್ಪ ಹಾಕಿ ಒಂದು 10 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಂಡೆಕಾಯಿ ತಂದಿದ್ರಲ್ಲ, ಬೆಂಡೆಕಾಯಿಗೆ ಶೇಂಗಾ ಹುರಿದು ಅದಕ್ಕೆ ಖಾರ, ಉಪ್ಪು, ಎಳ್ಳು, ಅರಿಶಿನ, ಸ್ವಲ್ಪ ಬೆಲ್ಲ ಬೇಕಿದ್ರೆ ಹಾಕ್ಕೋಬೋದು. ಅದನ್ನೆಲ್ಲ ಹಾಕಿ ಅದನ್ನು ಕೂಡ ಶೇಂಗಾ ಪೌಡರ್ ಮಾಡ್ಕೋತಾ ಇದ್ದೀವಿ. ಹಾಗೆ ಬೆಳ್ಳುಳ್ಳಿ ಕೂಡ ಹಾಕಬೇಕು. ಇಲ್ಲಿ ಆ ಕಡೆನೂ ಈ ಕಡೆನೂ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅಂದರೆ ಲೇಟಾಗಿಬಿಟ್ಟಿತ್ತಲ್ಲ ನನಗೆ ಅಡುಗೆ ಮಾಡೋಕ್ಕೆ. ಅಡುಗೆ ಮನೆಗೆ ಬಂದಿದ್ದೇ ಲೇಟ್ ಆಗಿಬಿಡ್ತು. ಸೊ ಇದು ಒಂದು ಪನ್ನೀರ್ ಗ್ರೇವಿ ಆಗ್ತಾಯಿದೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಪನ್ನೀರು. ನಾನು ಆ್ಯಕ್ಚುಲಿ ಅಂದರೆ ಯಾವಾಗಾದರೂ ಒನ್ ಟೈಮ್ ತಿಂತೀನಿ, ಬಟ್ ನಿಜ ನನಗೆ ಇಷ್ಟ ಆಗೋದಿಲ್ಲ ಅಷ್ಟೊಂದು ಪನ್ನೀರು. ಮಾಡಿ ಕೊಡ್ತೀನಿ. ಸೊ ಪನ್ನೀರು ತಿನ್ಕೋತಾರೆ ಹುಡುಗರು ತುಂಬ ಇಷ್ಟಪಟ್ಟು. ಹಾಗೆ ಇದಕ್ಕೆ ಕಸ್ತೂರಿ ಮೆಥಿ ಸ್ವಲ್ಪ ಕ್ರಷ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಏನು ಟೇಸ್ಟ್, ಎಕ್ಸ್ಟ್ರಾಆರ್ಡಿನರಿ ಟೇಸ್ಟ್ ಕೂಡ ಬರುತ್ತೆ. ಅಣ್ಣ ಕಡೆ ಬದನೆಕಾಯಿ ಎಲ್ಲ ಹೆಚ್ಕೊಂಡು ಅವರು ಪಲ್ಯ ಮಾಡ್ತಾಯಿದ್ದಾರೆ. ಹಾಗೆ ಬೆಂಡೆಕಾಯಿ ಎಲ್ಲ ಅಮ್ಮಂಗೆ ಮಸಾಲೆ ಎಲ್ಲ ಮಿಕ್ಸರ್ ಮಾಡಿ ಅಮ್ಮಂಗೆ ಕೊಟ್ಟಿದ್ವಿ. ಅದನ್ನು ಬೆಂಡೆಕಾಯಲ್ಲಿ ಎಲ್ಲ ಫಿಲ್ ಮಾಡಿ ಕೊಡಿ ಅಂತ ಹೇಳಿ ಅಮ್ಮ ಆ ಕೆಲಸ ಮಾಡ್ತಾಯಿದ್ರು. ಈ ಕಡೆ ನೋಡಿ ಪನ್ನೀರ್ ಗ್ರೇವಿ ಆಯಿತು.
ಅಣ್ಣಂಗೆ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿದ್ದರೆ ಇಷ್ಟ ಆಗಲ್ಲ, ಸ್ವಲ್ಪ ತೆಳುವಾಗಿ ಇದ್ದರೆ ಇಷ್ಟ. ಸೊ ನಮ್ಮಣ್ಣ ಲಿಮಿಟಾಗಿ ಅವರು ಎಲ್ಲನೂ ಏನೇ ಇದ್ರೂ ಲಿಮಿಟಾಗಿ ಊಟ ಮಾಡ್ತಾರೆ. ಸೊ ತುಂಬ ಲೇಟಾಗಿಬಿಡ್ತು. ನಮ್ಮ ಮನೆಯವರು ಫೋನ್ ಮಾಡಿದ್ರು, ನಾನು ಬರ್ತಾಯಿದ್ದೀನಿ ಅಂತ ಹೇಳಿ. ಸೊ ಇನ್ನೇನು ಊಟ ಟೈಮ್ ಆಗಿ ಮೀರಿ ಹೋಗ್ಬಿಟ್ಟಿತ್ತು, ಎಲ್ಲರೂ ಬರ್ತಾ ಇದ್ದಾರೆ ಅಂತ ಅಂದರು. ಪಟ ಒಂದೇ ಸಮ ಕೆಲಸ ಮಾಡ್ತಾಯಿದ್ವಿ. ಸೊ ಫೈನಲಿ ನಂದು ಪನ್ನೀರ್ ಅಂತೂ ಆಯಿತು ನೋಡಿ. ಪನ್ನೀರ್ ಅಂತೂ ಆಯಿತು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿದೆ. ಅಂದರೆ ನಾನು ತಿನ್ನೋದಿಲ್ಲ ಅಷ್ಟೇ, ನಮ್ಮ ಅಮ್ಮಂಗೂ ತುಂಬ ಇಷ್ಟ ಪನ್ನೀರ್. ಅಂದರೆ ನಮ್ಮಮ್ಮಗೆ ಈ ಥರ ಗ್ರೇವಿ ಅನ್ನೋದಕ್ಕಿಂತ ಪನ್ನೀರ್ ನಾನು ಆವಾಗಲೇ ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಆ ಥರ ಅಮ್ಮಂಗೆ ತುಂಬಾ ಇಷ್ಟ. ಸೊ ಅವರಿಗೆ ಹಂಗೆ ಮಾಡಿಕೊಟ್ರೆ ಸ್ವಲ್ಪ ತಿನ್ಕೊಂಡ್ಬಿಡ್ತಾರೆ. ಬಟ್ ಇದು ಗ್ರೇವಿ, ಚಪಾತಿ ಗ್ರೇವಿ ಬೇಕಲ್ಲ, ಹಾಗಾಗಿ ಗ್ರೇವಿ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಬೆಂಡೆಕಾಯಿ ಫಿಲ್ಲೆಲ್ಲ ಮಾಡ್ತಾಯಿದ್ದಾರಲ್ಲ ಅಮ್ಮ, ಅದನ್ನು ಸೊ ಫ್ರೈ ಮಾಡಬೇಕು. ಹಾಗಾಗಿ ಅಣ್ಣ ಬಾಣಲಿ ಇಟ್ಟರು. ಸೊ ಬೇಗ ಆಗಲಿ ಅಂತ ಹೇಳಿ ನಾನಿನ್ನು ಏನು ಮಾಡೋದು, ಸಾಂಬಾರು ಇಷ್ಟೆಲ್ಲ ಪಲ್ಯಗಳೆಲ್ಲ ಇದ್ದಾವೆ, ಗ್ರೇವಿ ಮಾಡಿದ್ದೀನಿ. ಏನಾದರೂ ಚಿತ್ರಾನ್ನ ಮಾಡಿಬಿಟ್ರೆ ತಿನ್ಕೋತಾರೆ ಅಂತ ಹೇಳಿ ಚಿತ್ರಾನ್ನ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇಲ್ಲಿ ನೋಡಿ ಅಮ್ಮ ಎಲ್ಲ ಕೂತ್ಕೊಂಡು ಫಿಲ್ ಮಾಡಿಕೊಟ್ಟಿದ್ದಾರೆ. ಸಖತ್ತಾಗಿರುತ್ತೆ ಈ ಬೆಂಡೆಕಾಯಿ ಅಂತೂ, ನನಗೆ ತುಂಬಾ ಇಷ್ಟ. ಸೊ ಅಂದರೆ ಮೇಲೆ ಮಾಡ್ತಾಯಿದ್ವಿ ಮುಂಚೆ ಎಲ್ಲ, ಇವಾಗ ಬಿಟ್ಬಿಟ್ಟಿದ್ದೀವಿ. ಹಾಗೆ ನಾನೇ ಹೇಳಿದೆ ಶೇಂಗಾ ಎಲ್ಲ ಹುರಿದು ಹೀಗೆ ಫಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಆಯಿತು ಮಾಡಿದ್ರೆ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೀವಿ. ಹಾಗೆ ನಾನು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು. ಹಾಗೆ ಆ ಶೇಂಗಾ ನಾವು ಪೌಡರ್ ಮಾಡ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಜಾಸ್ತಿ ನೀರು ಹಾಕಬಾರ್ದು, ಚೆನ್ನಾಗಾಗಲ್ಲ. ನಮ್ಮಮ್ಮ ಬೇಡ ಬಿಡಮ್ಮ ನಾನು ಹಾಕ್ಕೊಳ್ತೀನಿ ಚಪಾತಿ ಅಂತ ಅಂದ್ರೂ ನಮ್ಮಮ್ಮ ಕೇಳ್ತಾ ಇಲ್ಲ. ನಾನು ಎಲ್ಲ ಉಜ್ಕೊಡ್ತೀನಿ, ನೀನು ಎಲ್ಲ ಬೇಯಿಸ್ಕೊ ಅಂತ ಅಂದರು. ಸರಿ ಆಯಿತು ಅಂತ ಅಣ್ಣ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಅವರು ಅಂದರೆ ಸ್ಟಿಚ್ ಮಾಡ್ತಾಯಿದ್ದಾರೆ ಬ್ಲೌಸು. ಫೈನಲಿ ನಮ್ಮದು ಗ್ರೇವಿ ಆಯಿತು, ಬದನೇಕಾಯಿ ಪಲ್ಯ ಆಯಿತು, ಸೊ ಬೆಂಡೆಕಾಯಿ ಫ್ರೈ ಆಯಿತು, ಚಿತ್ರಾನ್ನ, ಚಪಾತಿ. ಇನ್ನು ಇವಾಗ ಎಲ್ರಿಗೂ ಊಟ ಬಡಿಸ್ಕೊಟ್ಟು ಸೊ ನಾನು ಊಟ ಮಾಡಿ, ಅಣ್ಣ ನನಗೆ ಡ್ರೆಸ್ ಕೊಡಿಸ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ನಮ್ಮ ಮನೆಗೆ ಕರ್ಕೊಂಡ್ಬಂದೆ. ಸೊ ಅಣ್ಣ ಎಲ್ಲ ಐಟಮ್ಸು ಹೊಸ ಐಟಮ್ಸ್ ಬಂದಿದ್ದೆಲ್ಲ ಅಣ್ಣಂಗೆ ತೋರಿಸ್ತಾ ಇದ್ದೆ. ಸೊ ಅಣ್ಣಂಗೆ ಫುಲ್ ತಲೆನೋವು, ಹಾಗಾಗಿ ಟೋಪಿ ಹಾಕ್ಕೊಂಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.